ಚಾರ್ಲಿ ಚಾಪ್ಲಿನ್ ವಿಚಿತ್ರವಾದ ಬ್ರಷ್ನಂತಹ ಮೀಸೆ, ಬಿಗಿಯಾದ ಕೋಟು, ಲೂಸ್ ಪ್ಯಾಂಟು, ದೊಡ್ಡ ಸೈಜ್ ಬೂಟುಗಳು, ಕೈಯಲ್ಲಿ ಕೈಗೋಲು, ಹಾಸ್ಯಭರಿತವಾದ ನಡೆ, ಆತ ನಗದೆ ಬೇರೆಯವರನ್ನ ನಗಿಸುವಂತಹ ನಟನೆ ಇವರಿಗೆ ಬಿಟ್ರೆ ಮತ್ಯಾರಿಗೂ ಇರಲ್ಲ. ಇವರು ಈ ಪ್ರಪಂಚದಲ್ಲೇ ಒಬ್ಬ ಒಳ್ಳೆ ಹಾಸ್ಯ ನಟ ಎಂದು ನಮ್ಗೆಲ್ರಿಗೂ ಗೊತ್ತು. ಬಹುಶಃ ಇವರ ಬಗ್ಗೆ ತಿಳಿಯದವರು ಅಂದು ಇಂದು ಯಾರೂ ಇರಲ್ಲ. ಹಾಸ್ಯ ಅಂದ್ರೆ ನೆನಪಿಗೆ ಬರುವವರ ಸಾಲಿನಲ್ಲಿ ಮೊದಲು ಇವರೇ ಇರ್ತಾರೆ. ಆದ್ರೆ ಅವರು ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಕೂಡ ಬೇರೆಯವರನ್ನ ನಗಿಸಿ ಹಾಸ್ಯ ನಟನಾಗಿರುವ ದ ಲೆಜೆಂಡ್ ಚಾರ್ಲಿ ಚಾಪ್ಲಿನ್ ರವರ ನಿಜ ಜೀವನದ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಚಾರ್ಲಿ ಚಾಪ್ಲಿನ್ ರವರ ಬಗ್ಗೆ ಮತ್ತು ಅವರ ಜೀವನದಲ್ಲಿ ನಡೆದಿರುವ ಕೆಲವು ವಿಷಯಗಳನ್ನ ತಿಳಿದುಕೊಳ್ಳೋಣ. ಇದ್ರ ಜೊತೆಗೆ ಚಾರ್ಲಿ ಚಾಪ್ಲಿನ್ ಹೇಗೆ ಸತ್ತು ಹೋದ್ರು, ಅವರು ಸತ್ತು ಹೋದ ನಂತರ ಅವರ ಸಮಾಧಿಯಿಂದ ಅವರ ಶರೀರವನ್ನ ಹೇಗೆ ಮತ್ತು ಯಾಕೆ ಕಳ್ತನ ಮಾಡಿದ್ರು ಎಂಬ ನಿಮಗೆ ಗೊತ್ತಿರದ ವಿಷಯಗಳನ್ನು ಕೂಡ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಚಾರ್ಲಿ ಅವರು ಲಂಡನ್ನಿನಲ್ಲಿ 1889 ಏಪ್ರಿಲ್ 16ರಂದು ಜನಿಸ್ತಾರೆ. ಇವರು ಒಬ್ಬ ಕಮಿಡಿಯನ್, ಆಕ್ಟರ್ ಮತ್ತು ಡೈರೆಕ್ಟರ್ ಕೂಡ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಪ್ರೊಡ್ಯೂಸರ್, ಸ್ಕ್ರೀನ್ ರೈಟರ್, ಕಾಂಪೋಸರ್, ಎಡಿಟರ್ ಕೂಡ ಹೌದು. ಹಾಗಾದ್ರೆ ನಿಜಕ್ಕೂ ಇವರು ಸಿನಿಮಾ ಪ್ರಪಂಚಕ್ಕೆ ಹೇಗೆ ಕಾಲಿಟ್ರು ಎಂಬುದನ್ನ ಈಗ ತಿಳಿದುಕೊಳ್ಳೋಣ. ನಮ್ಮ ಮನೆಯಲ್ಲಿ ದೊಡ್ಡವರು ಏನ್ ಮಾಡಿದ್ರು ಕೂಡ ಚಿಕ್ಕ ಮಕ್ಕಳು ಅದೇ ಮಾಡ್ತಾ ಇರ್ತಾರೆ. ಚಾರ್ಲಿ ಅವರು ಕೂಡ ಅದೇ ರೀತಿ ಮಾಡ್ತಾ ಇದ್ರು. ಚಾರ್ಲಿ ಚಾಪ್ಲಿನ್ ರವರ ತಂದೆಯ ಹೆಸರು ಚಾರ್ಲಿಸ್ ಚಾಪ್ಲಿನ್ ಮತ್ತು ತಾಯಿಯ ಹೆಸರು ಹಾನಾ ಚಾಪ್ಲಿನ್. ಚಾರ್ಲಿ ಚಾಪ್ಲಿನ್ ರವರ ತಾಯಿ ಒಂದು ಮ್ಯೂಸಿಕ್ ಬ್ಯಾಂಡ್ ನಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಇದ್ರ ಜೊತೆಗೆ ಅವರು ಒಬ್ಬ ಆಕ್ಟರ್ ಕೂಡ ಹೌದು. ಅದೇ ರೀತಿ ಚಾರ್ಲಿಯ ತಂದೆ ಒಬ್ಬ ಸಿಂಗರ್ ಮತ್ತು ಆಕ್ಟರ್ ಕೂಡ. ಅದಕ್ಕಾಗಿಯೇ ಚಾರ್ಲಿ ಅವರು ಕೂಡ ಒಬ್ಬ ಆಕ್ಟರ್ ಆಗ್ಬೇಕು ಎಂದು ಆಸೆ ಪಡ್ತಾರೆ. ಚಾರ್ಲಿಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ. ಆತನ ಹೆಸರು ಸಿಡ್ನಿ. ಬಟ್ ಆ ಸಮಯದಲ್ಲಿರುವ ಆಕ್ಟರ್ ಗಳೆಲ್ಲರೂ ಕೂಡ ಬಡವರೇ ಆಗಿದ್ರು. ಆಗಿನ ಸಮಯದಲ್ಲಿ ಈ ಇಂಡಸ್ಟ್ರಿಯಲ್ಲಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋಕೆ ಆಗ್ತಾ ಇರಲಿಲ್ಲ. ಇದೇ ಕಾರಣದಿಂದ ಆಗಿನ ಸಮಯದಲ್ಲಿರುವ ಆಕ್ಟರ್ ಗಳ ಆರ್ಥಿಕ ಪರಿಸ್ಥಿತಿ ತುಂಬಾ ದಾರುಣವಾಗಿತ್ತು. ಸೊ ಚಾರ್ಲಿ ಅವರು ಕೂಡ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕಷ್ಟಗಳನ್ನ ಎದುರಿಸ್ತಾರೆ. ಚಾರ್ಲಿಗೆ 5 ವರ್ಷ ವಯಸ್ಸಿದ್ದಾಗ ತನ್ನ ತಾಯಿ ಥಿಯೇಟರ್ ಗಳಲ್ಲಿ ಹಾಡುಗಳನ್ನ ಹಾಡ್ತಾ ಇದ್ಲು. 1994ರಲ್ಲಿ ಚಾರ್ಲಿಯ ತಾಯಿ ಒಂದು ಬಾರಿ ಥಿಯೇಟರ್ ನಲ್ಲಿ ಹಾಡುಗಳನ್ನ ಹಾಡ್ತಾ ಇರುವಾಗ ಆಕೆಯ ಧ್ವನಿ ಜನರಿಗೆ ಇಷ್ಟವಾಗದೇ ಇರೋದ್ರಿಂದ ಜನರು ಆಕೆಯ ಮೇಲೆ ವಸ್ತುಗಳನ್ನ ಎಸೆದು ದಾಳಿ ಮಾಡ್ತಾರೆ. ಇದರಿಂದ ಆಕೆ ದುಃಖದಿಂದ ಸ್ಟೇಜ್ ಮೇಲಿಂದ ಕೆಳಗಡೆ ಇಳಿದು ಅಳುತ್ತಾ ಹೋಗಿ ಬಿಡ್ತಾಳೆ. ಇದನ್ನೆಲ್ಲ ನೋಡಿದ ಚಾರ್ಲಿ ಸಹಿಸಲಾಗದೆ ತಾನೇ ಸ್ಟೇಜ್ ಮೇಲೆ ಹೋಗಿ ತನ್ನ ತಾಯಿ ಹಾಡಿದ ಹಾಡನ್ನ ಹಾಡ್ತಾನೆ. ಇದರಿಂದ ಆ ಚಿಕ್ಕ ಮಗುವಿನ ಬಾಯಿಯಿಂದ ಬಂದಿರುವ ಆ ಹಾಡು ಜನರಿಗೆ ಎಷ್ಟು ಇಷ್ಟವಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆಗಳಿಂದ ಅಭಿನಂದಿಸ್ತಾರೆ. ಎಲ್ಲರೂ ಚಾರ್ಲಿ ಚಾಪ್ಲಿನ್ ರವರನ್ನ ಪ್ರಶಂಸೆ ಮಾಡ್ತಾರೆ. ಈ ರೀತಿ ಚಾರ್ಲಿ ಅವರ ಕೆರಿಯರ್ ಗೆ ಇದೊಂದು ಫೌಂಡೇಶನ್ ಆಗಿ ಬದಲಾಗುತ್ತೆ. ಸೊ ಈ ರೀತಿ ಇದ್ದಾಗ ಅದೇ ಸಮಯದಲ್ಲಿ ತಮ್ಮ ತಂದೆ ತಾಯಿಗಳು ಡಿವೋರ್ಸ್ ಪಡಿತಾರೆ. ಚಾರ್ಲಿ ಅವರ ತಂದೆ ಒಬ್ಬ ಕುಡುಕ. ಅಷ್ಟೇ ಅಲ್ಲ, ಡಿವೋರ್ಸ್ ಪಡೆದ ನಂತರ ಬೇರೆ ಹೆಣ್ಣಿನ ಜೊತೆ ಸಂಬಂಧ ಬೆಳೆಸಿಕೊಂಡು ಅವ್ರ ಜೊತೆ ಇರ್ತಾನೆ. ಬಟ್ ಚಾರ್ಲಿಯ ತಂದೆ ಆ 2ನೇ ಮಹಿಳೆಯ ಜೊತೆ ಕೂಡ ಸಂಬಂಧ ಬ್ರೇಕ್ ಮಾಡ್ಕೊಂಡು ಕಷ್ಟದಲ್ಲಿ ಮುಳುಗಿ ಹೋಗ್ತಾನೆ. ಈ ರೀತಿ ಚಾರ್ಲಿಗೆ ತಂದೆ ತಾಯಿಗಳಿದ್ರು.